ಚಿಂಚೋಳಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ 17ನೇ ವಾರ್ಡ್ ನಂಬರ್ ನಲ್ಲಿ ಕಳೆದ 2-3 ತಿಂಗಳಿಂದ ಕುಡಿಲಕ್ ನೀರಿಲ್ಲ. ಇವತ್ತು ಅಲ್ಲಿ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಿನಕೂಲಿಕಾರರು ಅಧಿಕ ಹೆಚ್ಚಿನಲ್ಲಿ ಇರ್ತಕ್ಕಂತ ವಾರ್ಡು ಚಿಂಚೋಳಿ ಪುರಸಭೆಯ 17 ಸಂಖ್ಯೆ ಇರ್ತಕ್ಕಂತ ವಾರ್ಡು. ಅಲ್ಲಿ ದಿನ ಬೆಳಗಾದ್ರೆ ಸಾಕು ಕೂಲಿ ನಾಲಿ ಮಾಡ್ತಕ್ಕಂತ ಜನ ಇದೀವಿ ನಾವು. ಇವತ್ತು ಇದಕ್ ಸಂಬಂಧಪಟ್ಟಂಗ ಅಧಿಕಾರಿಗಳಿಗೆ ಬಟ್ಟೆ ತೆಲಿಟ್ ಬೇಡ್ಕೊಂಡಿವಿ, ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಂಡಿವಿ. ನಮ್ ತಾಯಿದೇರು ಎಲ್ಲರೂ ಹೋಗಿ ಕೇಳ್ಕೊಂಡ್ರು ಕೂಡ ಇಲ್ಲಿ ತನನು ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಮಾಡಿಲ್ಲ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಮುಂಜಾನೆ ಎಲ್ಲರೂ ಆಧಾರ್ ಕಾರ್ಡ್ಗಳು ಇಟ್ಕೊಂಡು ನಾವು ಬಸ್ಸಿನಿಂದ ಬಂದು ತಿಂಬಾಪುರ್ ಸರ್ಕಲ್ ನಿಂದ DC ಆಫೀಸ್ ವರೆಗೆ ಅಲ್ಲಿನ ಅಧಿಕಾರಿಗಳು ನಮ್ಮ ಮಾತು ಕೇಳಲಾಗ್ಯಾರ. ಮಾನ್ಯ ಜಿಲ್ಲಾಡಳಿತ ಅವರು ಕೂಡ ನಮ್ಮ ಕಡೆ ಗಮನ ಹರಿಸಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾರ ಅಂತೇಳಿ ನಾವು ಒಂದು ನಂಬಿಕೆಯನ್ನು ಇಟ್ಟುಕೊಂಡು ನಾವು ತಮ್ಮ ಚಾನೆಲ್ಗಳ ಮೂಲಕ ನಾವು ಏನ್ ಒತ್ತಾಯ ಮಾಡ್ತಾ ಇದೀವಿ, ಏನ್ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದೀವಿ ಅಂದ್ರೆ, ಇವತ್ತು ಅಮೃತ ಮಹೋತ್ಸವ ಆಚರಣೆ ಮಾಡ್ತಕ್ಕಂಥ ಭಾರತ ದೇಶದಲ್ಲಿ ನಾವು ನೀರ್ ಕೇಳತ್ತೀವಿ. ನಾವು ಅವರಿಗೆ ಅಭಿವೃದ್ಧಿ CC ರೋಡ್ ಕೇಳತ್ತಿಲ್ಲ, ಅವ್ರಿಗೆ ಚರಂಡಿ ಕೇಳತ್ತಿಲ್ಲ, ಅವ್ರಿಗೆ ನಾವು ಮನಿಗಳು ಕೇಳತ್ತಿಲ್ಲ, ಕುಡಿಲಕ್ ನೀರ್ ಕೇಳತ್ತೀವಿ. ನಾವು ಇವತ್ತಿನ ದಿವಸ ಮಕ್ಕಳ ಜೊತೆ ಇವತ್ತ ಕುಟುಂಬ ಸಮೇತವಾಗಿ ನಾವು ಸುಮಾರು 84 ಕಿಲೋಮೀಟರ್ಲಿಂದ ಇವತ್ತು ನಾವು ಗುಲ್ಬರ್ಗ ಜಿಲ್ಲಾ ಆಡಳಿತಕ್ಕೆ ಬಂದು ನಾವು ಮನವಿ ಕೊಡ್ಲತ್ತೀವಿ. ಅದಕ್ಕ ಕೈಯಲ್ಲಿ ಖಾಲಿ ಕೊಡ ಹಿಡ್ಕೊಂಡು, ಕೈಯಲ್ಲಿ ಪೊರಕೆ ಹಿಡ್ಕೊಂಡು, ಈ ಕೈಯಲ್ಲಿ ಇಡ್ತಕ್ಕಂತ ಸೊಡುಗಳು ನೀರ್ ಬಿಡ್ಲಿಲ್ಲ ಅಂದ್ರ ಅವು ಮೈಮೇಲ್ ಕೂಡ ಬರ್ತಾವಂತೇಳಿ ಈ ಸಂದರ್ಭದಲ್ಲಿ ನಾವು ತಮ್ಮ ಚಾನೆಲ್ ಮೂಲಕ ಜಿಲ್ಲಾ ಆಡಳಿತಕ್ಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ನಿಮ್ ಶಾಸಕರು ಏನ್ ಸರ್ ಗಮನ ಕೊಟ್ಟಿದ್ದಾರೆ ಸರ್? ಇದ್ರ ಬಗ್ಗೆ ನಾವು ಚಿಂಚೋಳಿ ಶಾಸಕರಾಗಿರ್ತಕ್ಕಂತ ಡಾಕ್ಟರ್ ಅವಿನಾಶ್ ಯಾದವ್ ಸರ್ ಅವರಿಗೆ ನಮ್ ತಾಯಿದೇರು ಕೂಡ ಫೋನ್ ಮಾಡ್ಯಾರ. ನಾವು ಕೂಡ ಫೋನ್ ಮಾಡಿ ಕೈ ಜೋಡಿಸಿ ಅವ್ರಿಗೆ ಮನವಿ ಮಾಡಿವಿ. ನೋಡ್ರಿ ಸರ್, ನೀವು ಗೆದ್ದಂತ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಅದ, ಅದು ಪರಿಹಾರ ಮಾಡಲಾಗ್ಯಾರಂದ್ರ ನಾವು ಹೇಳ್ತೀವಿ, ನಾವು ಮಾಡ್ತೀವಿ, ನಾವು ನೋಡ್ತೀವಿ ಅಂತೇಳಿ ಭರವಸೆ ಕೊಟ್ರೆ, ಇದಕ್ ಸಂಬಂಧಪಟ್ಟಂಗ ಇವತ್ತ DC ಮೇಡಮ್ ಅವ್ರಿಗೂ ಕೂಡ ಅವ್ರ ಗಮನಕ್ಕೂ ನಾವು ತಂದೀವಿ ಸರ್. ನೋಡ್ರಿ ಮೇಡಮ್, ಅಲ್ಲಿ ಇರ್ತಕ್ಕಂತ ತಾಯಿದೇರಿಗೆ, ಹೆಣ್ಮಕ್ಳಿಗೆ, ಮಕ್ಳಿಗೆ ಬಹಳ ತೊಂದರೆ ಆಗ್ಲತ್ತದ. ಸಾಲಿಗೆ ಹೋಗ್ಬೇಕಂದ್ರ ಬಿ ಇವತ್ ಟೈಮ್ ಆಗ್ಲತ್ತದ, ಕೆಲ್ಸಕ್ ಹೋಗ್ಬೇಕಂದ್ರ ಬಿ ಇವತ್ತ ಕೆಲ್ಸದವ್ರು ಕರ್ಕೊಲಾಗ್ಯಾರ. ನೀರಿನ ಸಲುವಾಗಿ ನಾವು ಭಿಕ್ಷುಕರ ಹೆಂಗ ರೊಕ್ಕಕ್ಕಾಗ ಅಲ್ಲದಾಡ್ತಾರ, ಹಂಗ ಕೈದಾಗ ಕೊಡ ಹಿಡ್ಕೊಂಡು ಬೇರೆದವ್ರ ಮನಿ ಬಳಿ ಹೋಗಿ, ಬೇರೆದವ್ರ ಓಣಿಗೆ ಹೋಗಿ ನಾವು ನೀರ್ ಭಿಕ್ಷೆ ಬೇಡ್ಲತ್ತೀವಿ. ನೀವು ಇದ್ರ ಮುತುವರ್ಜಿ ವಹಿಸಿ ನೀರ್ ಬಿಡಂತ ವ್ಯವಸ್ಥೆ ಮಾಡ್ಬೇಕಂದ್ರ ಮೊನ್ನೆ 2 ಅಧಿಕಾರಿಗಳಿಗೆ ಕಳಿಸ್ಯಾರ. ಅವ್ರು ಕಳಿಸಿ ಸುಮ್ಮನೆ ಪಾರ್ಗಳು ಏನು ಏಕಿ ಮಾಡ್ದಂಗ ನೀರು ಸಣ್ಣ ಹೊಂಟವಲ್ಲಿ, ಅಲ್ಲಿ ತುಂಬಲಕ್ನು ಆಗಲ್ದು, ಗೊಜ್ಜು ನೀರು ಕುಡ್ದಪ್ಲೆ ಆಲತ್ತದ. ಇದಕ್ ಸಂಬಂಧಪಟ್ಟಂಗ ಅಧಿಕಾರಿಗಳು ಕೂಡಲೇ ಮುತುವರ್ಜಿ ವಹಿಸಿ ಇವತ್ತ ಆ ಏನು ನೀರಿನ ಸಮಸ್ಯೆ ಬಗೆಹರಿಸಬೇಕು. ಇರ್ಲಿಲ್ಲ ಅಂತಂದ್ರ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮನೆ ಎದುರು ನಾವು ಹೋಗ್ಬೇಕಂತ ಕೂಡ ತಗೊಂಡು ಇವತ್ತ ಕಲಬುರಗಿ ಉಸ್ತುವಾರಿ ಆಗಿರ್ತಕ್ಕಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ತಮ್ಮ ಚಾನೆಲ್ ಮೂಲಕ ನಾವು ಅವ್ರಿಗೆ ಮನವಿ ಮಾಡ್ತೀವಿ. ನೋಡ್ರಿ ಸರ್, ನೀವು ಏನು ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂತ ಜಿಲ್ಲೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅದ, ಅದಕ್ಕಾಗಿ ತಾವು ಕೂಡ ಇವತ್ತ ಮುತುವರ್ಜಿ ವಹಿಸಿ ಕುಡಿಯೋ ನೀರಿನ ಸಮಸ್ಯೆ ಪರಿಹಾರ ಮಾಡಬೇಕು. ಹಳ್ಳಿದಾಗ ಹರಹರ ಗಂಗೆ, ಹರಹರ ಏನು ಜಲಜೀವನ್ ಮಿಷನ್ ಮಾಡ್ಯಾರ. ಇವತ್ತ ತಾಲೂಕು ಆಡಳಿತದಲ್ಲಿ ಹೃದಯ ಭಾಗದಲ್ಲಿ ಇರ್ತಕ್ಕಂತ ಚಿಂಚೋಳಿ ಪುರಸಭೆ ವಾರ್ಡ್ ನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ ಅಂತಂದ್ರ ಇದು ಸರ್ಕಾರಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ, ಜಿಲ್ಲಾಡಳಿತಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ, ನಮ್ ತಾಲೂಕು ಆಡಳಿತ ಕೂಡ ನಾಚಿಕೆಗೇಡಿನ ಸಂಗತಿ ಅದ. ಅದಕ್ಕ ನಾವು ನೀರಿಗಾಗಿ ಏನ್ ಮಾಡ್ಲಕ್ನು ಕೂಡ ತಯಾರಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಜಿಲ್ಲಾ ಆಡಳಿತಕ್ಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್. ಆಶ್ರಯ ಕಾಲೋನಿ 15ನೇ ವಾರ್ಡ್ ಚಂದಾಪುರ ಲೀಟರ್ ಫ್ಲವರ್ ಹತ್ರ ನಮ್ ಆಶ್ರಯ ಕಾಲೋನಿ. ಆಶ್ರಯ ಕಾಲೋನಿಯಲ್ಲಿ ಪ್ರತಿಯೊಂದು ಮಕ್ಕಳು ಸರ್ಕಾರಿ ಸ್ಕೂಲ್ ಹೋಗ್ತಾರೆ. ನಾವ್ ಹೋಗ್ಬೇಕಾದ್ರೆ 2 ಕಿಲೋಮೀಟರ್ ನೀರಿಲ್ಲ, ನೀರಿನ ತಕ್ಲೀಫಿ. ನೀರ್ ಹೆಂಗ್ ತುಂಬೇಕು, ಮಕ್ಕಳು ಹೆಂಗ್ ಸ್ಕೂಲ್ ಹೋಗ್ಬೇಕು, ಹೋಗಿ ಶಿಕ್ಷಣ ಹೆಂಗ್ ಮಾಡ್ಬೇಕು, ಮಕ್ಕಳು ಹೆಂಗ್ ಮುಂದುವರಿಬೇಕು, ಮಕ್ಕಳು ಯಾಕಮ್ಮ ಇಷ್ಟೊಂದ್ ಲೇಟ್ ಅಂತ ಮಕ್ಕಳಿಗೆ ಕೇಳಿದ್ರ, ಅಮ್ಮವ್ರೆ ಮೇಡಮ್ ಅವ್ರೆ ನಮ್ ಬಲ್ಲಿ ನೀರಿನ ತಕ್ಲೀಫಿ. ನೀರ್ ಹೊದಿಬೇಕಾದ್ರೆ ಸಣ್ಣ ಮಕ್ಕಳು 8 ವರ್ಷ ಹಿಡಿದು ಮಕ್ಕಳು ಹೊದಿಬೇಕಾದ್ರೆ ಅವ್ರ ಕೈ ನೋವೇನು, ಬಾಯಿ ನೋವೇನು, ಕಾಲ್ ನೋವೇನು. ಅಲ್ಲಿ ಹೋಗ್ಬೇಕಾದ್ರಿ ಸ್ಕೂಲ್ನಾಗ ಹೋಗ್ಬೇಕಾದ್ರ, ಅಮ್ಮ ನನ್ ಹೋಮ್ವರ್ಕ್ ಆಗಿಲ್ಲ, ನನ್ ನೀರಿನಗೋಸ್ಕರ ನನ್ ಕ್ಲಿಪ್ ಅಲ್ಲ. ನೀ ಏನೇ ಮಾಡು, ನೀ ಯಾವ್ದೇ ಹೋರಾಟ ಮಾಡು, ನೀ ಇಲ್ಲಿ ತನ ಮಾಡು, ದಿಲ್ಲಿ ತನ ಮಾಡು, ನಮಗ್ ನೀರ್ ತನ ನಮ್ ಮಕ್ಕಳು ಹೇಳೋರು. ಈ ಸ್ಕೂಲ್ ಎಲ್ಲಿ ಗೋರ್ಮೆಂಟ್ ಈ ಸ್ಕೂಲ್ನಾಗ ನನ್ನ ಮಕ್ಕಳು ಓದೋದು 4 ಜನಕ್ಕೆ ಸಣ್ಣ ಹುಡುಗ 6 ವರ್ಷದ ಹುಡುಗ ಒಂದ್ ತೆಮಿಗೆ ನೀರ್ ತರಿಬೇಕಾದ್ರ ಆ ಮಕ್ಕಳಿಗೆ ಏನ್ ಕಾಸು, ಕಾಲು ನೋವು, ತೆನೆ ನೋವು. ಪ್ರತಿಯೊಂದು ನಮ್ಮ ಆಶ್ರಯ ಕಾಲೋನಿಗೆ ಯಾವ್ದು ಕೇಳಲ್ಲ ನಾವು ನೀರು. ಪ್ರತಿಯೊಂದು ಈಗ ನನ್ಗೊಂದ್ ಜೀವ ಹೊಲತ್ತ, ನಾ ಮಾತಾಡ್ಲತ್ತೀನಿ, ನಂದೊಂದ್ ಜೀವ ಹೊಲತ್ತ, ನಂದೊಂದ್ ಜೀವ ಕುಳಿಸ್ತೀರಿ, 16 ಜನ ಕುಳಿಸ್ರಿ. 16 ಜನಕ್ಕ ನಾನ್ ಬೇವಾಸಿದ್ರ ನನಗ್ ನೀರ್ ಹಾಕ್ತಿರಿ. 16 ಜನ ಮುದುಕರು ಹಾರ, ವಯಸ್ಸಾದವ್ರ ಹಾರ, ಬಿದ್ದವ್ರ ಹಾರ, ಎದ್ದವ್ರ ಹಾರ. ನಮ್ಮಲ್ಲಿ ಆಶ್ರಯ ಕಾಲೋನಿ ಬಡೂರ್ ಹಾರ.
ಮಾಡ್ತೀನಿ ಜನ ಅರ ಈ ಮುಂಜಾನೆ ಹೇಳ್ಬೇಕಾದ್ರು 9 ಗಂಟೆಕ ಎಲ್ಲಿಗ್ ಹೋತಾರ ಕೂಲಿ ಮಾಡಕ್ ಹೋತಾರ ನಾಲಿ ಮಾಡ್ಲಕ್ ಹೋತಾರ ಪ್ರತಿ ಒಂದು ಕೆಲಸಕ್ಕ ಕೆಲಸ ಬಿಟ್ಟು ನೀರಿನಗೋಸ್ಕರ ಅಲ್ಲಿ ಕಾಳಾಗ ಇದ್ರಗೋಸ್ಕರ ನಾವ್ ಅಂತೀವಿ ನೋಡ್ರಿ ಸರ್ಕಾರ ಯಾವ ಬೋರ್ವೆಲ್ಗಳಿಲ್ರಿ ಜಲ್ ಜೀವನ್ ಮಿಷನ್ ನಳಗಳು ಮಾಡಿಲ್ಲ ಮಾಡ್ಲಾರ್ದಗೋಸ್ಕರ ನಾಲಿ ಪೈಪ್ ಲೈನ್ ನಾಲಿ ಕೊಟ್ಟಾರ ಆ ನಾಲಿ ನೀರ್ ಕುಡಿದ್ರು ಮಕ್ಕಳಿಗೆ ಏನಾಗ್ಬೇಕು ಆರೋಗ್ಯ ಏನಾಗ್ಬೇಕು ಹೇಳ್ರಿ ಕೆಟ್ಟ ಹೋತದ ಆ ಕೆಟ್ಟ ಹೋಗೋದಗೋಸ್ಕರ ನಾವ್ ಕೈ ಜೋಡ್ಸಿ ಹೇಳ್ತೀವ್ರಿ ನಮ್ಮ ಆಶ್ರಯ ಕಾಲೋನಿ ನೀರಿನ ಸಮಸ್ಯೆ ಬಹಳ ಐತೆ ಸುವರ್ಣ